ನಮಸ್ಕಾರ ಎಲ್ರಿಗೂ. ನಾವಿವತ್ತು ಬಂದೀವಿ ದಾಂಡೇಲಿಗೆ. ಇಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ವಿ, ಎಷ್ಟೆಲ್ಲ ಖರ್ಚಾಯಿತು, ಎಲ್ಲಿ ಸ್ಟೇ ಇದ್ವಿ, ಎಲ್ಲ ವಿವರಣೆ ನೀಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. 10:00 ರೀಚ್ ಆಗ್ತದೆ, ಯಾಕಂದರೆ ಅರ್ಧ ಗಂಟೆ ಮುಂಚೆ ಇರ್ಬೇಕಂದ್ಬಿಟ್ಟು ಹೋಗ್ತಾ ಇದೀವಿ. ನಮ್ಮದು ಪಾಸ್ಪೋರ್ಟು ವೀಸಾ ಎಲ್ಲ ಚೆಕಿಂಗ್ ಇದೆ, ಎಲ್ಲ ಚೆಕ್ ಆಗಿದೆ. ಇದೆಲ್ಲ ಹೊಸಬ್ರು, ಇವ್ರು ಮಾತ್ರ ಹಳಬ್ರು, ಬೇರೆಯವರೆಲ್ಲ ಹೊಸಬ್ರು. ಇದೆಲ್ಲ ಹಳೆ ಗ್ಯಾಂಗ್. ಇಲ್ಲ ಸಿಂಹ ಅಂತ ಬರ್ದವ್ರೆ, ನರ ತೆಗ್ದಿಲ್ಲ ಅಲ್ಲಿ. ಇಲ್ಲ ನರ ತೆಗ್ದಿಲ್ಲ ಅಲ್ಲಿ. ಈಗ 6 ಸೀಟು ನಮ್ದೆ. ನಾನು ಕರಡಿ. ಅದೇ 1 2 3 4 5 6 ನಮ್ದು. ನಾನು ಕರಡಿ, ಸಿಂಹ ಅಲ್ಲ. ಕರಡಿ ಮೇಂಟೈನ್ ಮಾಡಿ. ಕರಡಿ ಬಿಸಿನೀರು ಬೇಕು ಅಂತ ಕೇಳ್ತಾ ಇದ್ದಾರೆ, ಆದಷ್ಟು ಟ್ರೈ ಮಾಡ್ತೀವಿ. ಅಳ್ನಾವರ ಜಂಕ್ಷನ್ 7:45 ಆಗಿದೆ. 6:30 ಬರಬೇಕಾಯ್ತು. ಸೊ ಟ್ರೈನು ಮುಕ್ಕಾಲು ಗಂಟೆನೇ ಲೇಟ್ ಆಗಿತ್ತು. 7:45 ಬಂದ್ವಿ ನಾವು ಜಂಕ್ಷನ್ಗೆ. ಆದರೆ ಇಲ್ಲಿ ಬಂದರೆ ಇನ್ನೂ ಇನ್ನು ಟ್ರಾನ್ಸ್ಪೋರ್ಟ್ ಅಷ್ಟೊಂದು ಸ್ಟೇಬಲ್ ಇಲ್ಲ. ಅಂದರೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕು. ಶೇರ್ ಆಟೋಗಳು ಸಿಗುತ್ತೆ ಅವ್ರ ಊರಿಗೆ ಹೋಗ್ಲಿಕ್ಕೆ. ನಾವು ದಾಂಡೇಲಿಗೆ ಹೋಗಿಲ್ಲ. ಫಸ್ಟು ಅಲಿಯಾಳಗೆ ಹೋದ್ವಿ, ಅಂದರೆ ತೆರಗಾಂವ್ಗೆ ಹೋದ್ವಿ, ನಾಗಪ್ಪ ಕರಡಿ ಅವರ ಊರಿಗೆ. ಈ ಗಾಡಿ ಆ ಗಾಡಿ ಅಂದ್ಕೊಂಡು ಇವಾಗ ಕೊನೆಯಾಗಿ ಈ ಗಾಡಿ ಸಿಕ್ಕಿದೆ. ಈ ಗಾಡಿಯಲ್ಲಿ ಪ್ರಯಾಣ ರೈಲ್ವೆ ಸ್ಟೇಷನಿಂದ 8 ಕಿಲೋಮೀಟ್ರ್. ಕೇವಲ 2 4 6 8 10 12 2 14 ಪ್ಲಸ್ ಹೊರಗಡೆ 2 ಪ್ಲಸ್ ಡ್ರೈವರ್ ಬಂದ್ಬಿಡುತ್ತೆ. ಸುಮ್ಮನೆ ₹2 ಜಾಸ್ತಿ ಇಡುತ್ತೆ. ಗಾವ ಶಿವಾಜಿ. ನಮ್ಮೂರಿಗೆ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಈಗ ನಾವು ಬಂದಿರೋ ನಾಗಪ್ಪ ಕರಡಿಯವರ ಮನೆಗೆ. ಇವ್ರ ಮನೆ ತುಂಬಾ ಹಳೇ ಕಾಲದ ಮನೆ. ಇದು ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಇಟ್ಕೊಂಡಿದ್ದಾರೆ. ಅಟ್ಟ ಎಲ್ಲ ಇದೆ, ಉಯ್ಯಾಲೆ ಕಟ್ಟಿದ್ದಾರೆ. ಬಿಸಿನೀರನ್ನೆಲ್ಲ ಇನ್ನು ಈ ಹಳೆ ನಾವು ನಮ್ಮ ಕಡೆ ಅಂಡೆ ಅಂತೀವಿ, ಅಂಡೆದಲ್ಲಿ ಕಾಯಿಸಿಟ್ಟಿದ್ರು. ನಾವು ಬರ್ತೀವಿ ಅಂತ ಮೊದಲೇ ಫೋನ್ ಮಾಡಿದ್ವಿ. ಬಿಸಿನೀರೆಲ್ಲ ಕಾಯಿಸಿಟ್ಟಿದ್ರು ನಮಗೋಸ್ಕರ. ಮನೆಯಲ್ಲೇ ಮಾಡಿದ್ದ ರುಚಿಕರ ಪುರಿ ಮತ್ತು ಅವಲಕ್ಕಿ. ನಾನು ಅದು ಬಾಣ್ಲಿ ಕವರ್ ಮಾಡ್ಬೇಕಲ್ಲ. ನಾನು ಕರಡಿ. ನೀರು ಕವರ್ ಮಾಡಲೇಬೇಕು. ಸೊ ನಾಗಪ್ಪ ಅವರ ಮನೆಯಲ್ಲಿ ಪುರಿ ಮತ್ತು ಟೀ ಕುಡ್ಕೊಂಡು ಹೊರಟಿದ್ದೀವಿ ದಾಂಡೇಲಿ ಮಾಡೋಕ್ಕೆ. ಸುಭಾಷ್ ನಾಗಪ್ಪರಪ್ಪನ ನೀವು? ಸುಭಾಷ್ ನಾಗಪ್ಪ ಅವರ ಚಿಕ್ಕಪ್ಪ ಅವರ ಮನೆಯಲ್ಲಿ ನಮಗೆ ಬೆಳಗಿನ ತಿಂಡಿ ಚಪಾತಿ, ಕಾಳುಗಳು, ಚಟ್ನಿ ಪುಡಿ. ಇವರೊಬ್ಬರೇ ಏನು ಊಟ ಮಾಡ್ತಾ ಇಲ್ಲ ಪಾಪ. ಮಗು ಮಕ್ಕ ನೋಡಿ 3 ದಿನ ಆಗಿದೆ. ಎರ್ಟಿಗ ಗಾಡಿ ಮಾಡಿಕೊಂಡು 8 ಜನ ಹೋಗ್ತಾರೆ. ಎರ್ಟಿಗ ಗಾಡಿ ರೆಂಜಿಲ್ಲ. ಉಲ್ಟಾ ಹಿಡ್ಬಿಟ್ಟವ್ರ. ನಮ್ಮಿಬ್ಬರು ಸಪ್ರೇಟ್ ಮಾಡ್ಕೊಳ್ತೀವಿ ನೋಡಿ. ಇಲ್ಲೆಲ್ಲ ಮಾವಿನ ಗಿಡ ನೋಡಿ. ಈ ಕಡೆ ಮಾವಿನ ಗಿಡನ ಕಸಿ ಮಾಡಿ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇವ್ರು ಒಂದು ಮಾವಿನ ಮರ ನೆಡಲ್ಲ.
ಒಂದು ಗಾಡಿಗೆ ಎತ್ತಾಕೊಳ್ಳಿ ಹೇಳ್ತೀನಿ. ಒಂದು ಗಾಡಿಗೆ ಎತ್ತಾಕೊಳ್ಳಿ. ವೆಲ್ಕಮ್ ಟು ದಾಂಡೇಲಿ. ರಿವರ್ ರಾಫ್ಟಿಂಗ್ ದಾಂಡೇಲಿ ರೋಚಕ ಅಡ್ವೆಂಚರ್ ಗೇಮ್ಗೆ ತಯಾರಾಗ್ತಾ ಇದೀವಿ. ಸಿಟಿ ಕಾಣಿಸ್ತಾ ಇಲ್ಲ. ಕಾಣಿಸುತ್ತೆ ಈಗ. ರೆಸಾರ್ಟ್ನಲ್ಲಿ ಜಿಪ್ ಲೈನ್ ಆ್ಯಕ್ಟಿವಿಟಿ ಇದೆ ಮತ್ತು ಸ್ವಿಮ್ಮಿಂಗ್ ಪೂಲ್ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ಇವ್ರದ್ದೇ ಒಂದು ಗೈಡ್ಲೈನ್ಸ್ ಇದೆ ಮತ್ತು ಒಂದು ಕಾನ್ಸೆಂಟ್ ಫಾರ್ಮ್ಗೆ ನೀವು ಸೈನ್ ಮಾಡಬೇಕು. ರೋಚಕ ಅಡ್ವೆಂಚರ್ಗೆ ಎಲ್ಲ ರೆಡಿಯಾಗಿದ್ದೀವಿ. ಚಡ್ಡಿ ಅಲ್ಲ ಚಡ್ಡಿ ಇದೆ, ಅಂಡರ್ವೇರ್ ಇದೆ, ಎಲ್ಲ ಇದೆ, ಎಲ್ಲ ರೆಡಿಯಾಗಿದೆ. ದಾಂಡೇಲಿ ರೆಡಿ, ವಿ ಆರ್ ರೆಡಿ. ಗೈಡ್ ಎಲ್ಲರೂ ಜಾಕೆಟ್ ಹಾಕೊಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಹಾಕೊಳಕ್ಕೆ ಹೋಗ್ಬೇಡಿ, ಬೈದ್ಬಿಟ್ಟು ವಾಪಸ್ ಕಿತ್ಕೊಳ್ತಾರೆ. ಗೈಡ್ ಹಾಕೋರ್ಗು ಸುಮ್ಮನೆ ಇರಬೇಕು, ಇಲ್ಲಾಂದ್ರೆ ಕಿತ್ಕೊಳ್ತಾರೆ. ಹೆಲ್ಮೆಟ್ ಹಾಕೊತಾ ಇದ್ದಾರೆ ತಲೆಗೆ. ಏನು ತೊಂದರೆ ಆಗಲ್ಲ. ನೋಡಿ ನೀವು ಕೂತಿದ್ದೀರಲ್ಲ, ಇದಕ್ಕೆ ಸೆಲ್ಫ್ ಲೇಬಲ್ ರಾಫ್ಟ್ ಅಂದ್ರೆ ಇದ್ರಲ್ಲಿ 3 ಪಾರ್ಟ್ಸ್ ಇದೆ. ಸೈಡ್ ಚಂಬರ್, ಕ್ರಾಸ್ ಟ್ಯೂಬ್ ಅಂಡ್ ಫ್ಲೋರ್. ಎಲ್ಲರೂ ಸೈಡಲ್ಲಿ ಕೂತ್ಕೋಬೇಕು. ಸೈಡಲ್ಲಿ ಕೂತ್ಕೊಳ್ಳಿ. ಹಿಂಗೆ ಕೂತ್ಕೊಳ್ಳ ಕಾಲ್ ಮುಂದೆ. ರಾಫ್ಟಲ್ಲಿ ತುಂಬಾ ಕಲ್ಲಿದೆ ಅಲ್ಲಿ. ಪೆಡಲ್ ಮಾಡ್ತಾ ಮಾಡ್ತಾ ಪೆಡಲ್ಗೆ ಕಲ್ ತಾಕು ಮುಖಕ್ಕೆ ಬಂದು ತಾಗೋ ಚಾನ್ಸಸ್ ಇರುತ್ತೆ. ಇಟ್ಬಿಡ್ಬಾರ್ದು, ಟೀ ಹಿಡ್ಕೊಂಡಿರ್ಬೇಕು. ನೋಡಿ ನೆಕ್ಸ್ಟ್ 3 ಬೇಸಿಕ್ ಕಮಾಂಡ್ ಬರುತ್ತೆ. ಪೂರ್ತಿ ನೀರಲ್ಲಿ ಡಿಪ್ ಮಾಡಿ ಬಾಡಿನ ಮುಂದಿನ ಹಿಂದೆ ಲೀನ್ ಮಾಡಬೇಕು. ಮಾಡಿ ಫಾರ್ವರ್ಡ್ ಮಾಡಿ. ಬೆಂಗಳೂರು ನೀವು ತಳ್ಳಿದ್ರೆ ಮಾತ್ರ ಮುಂದಕ್ಕೆ ಹೋಗೋದು. ಅವರೇ ಇಳಿಸಿರ್ತಾರೆ. ನೋಡಿ 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 ಅಲ್ಲಿ ಅಣ್ಣ ರೆಕಾರ್ಡ್ ಮಾಡ್ತಾರೆ ಗೋಪ್ರೋ. ಸ್ಟಾಪ್ ಸ್ಟಾಪ್ ಅಂತ ಸ್ಟಾಪ್ ಮಾಡಿ. ಸ್ಟಾಪ್ ಸ್ಟಾಪ್ ಸರ್ ಕೈ. Yes. What is this? ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಜಂಪ್ ಜಂಪ್ ಮಾಡ್ತಾ ಇದ್ದಾರೆ. ನರಸಿಂಹ, ವಸಂತ್ ಕುಮಾರ್, ನಾಗಪ್ಪ ಕರಡಿ, ವೀರೇಂದ್ರ, ಸತೀಶ್ ಕುಮಾರ್, ನಿರ್ಮಲ್, ಶಾಜಿ, ಬಸಣ್ಣ. ಓಕೆ, ಆರ್ ಯು ಗೈಸ್ ರೆಡಿ ಫಾರ್ ರಿವರ್ ರಾಫ್ಟಿಂಗ್? ನನ್ನ ಹೆಸರು ಶಾಹಿದ್. ಗುಡ್. ತುಮ್ ತಲಕಡಿ ಗುಲೆ ಗುಲೆ ಗುಲ ಸರ್ ಹೂಹಾ. ಬೋಲೋ ಕಾಲಿ ಮಯಾ ಕಿ. ಸ್ಟಾಪ್. ಇಲ್ಲಿ ನೋಡಿ, ಎಲ್ಲರೂ ಸೇ ಹಾಯ್. ಓಕೆ, ಹೋಲ್ಡ್ ದ ರೋಪ್ ಅಂಡ್ ಗೆಟ್ ಡೌನ್. ಅಲ್ಲಿ ನೋಡಿ, ಕ್ಯಾಮರಾಮನ್ ನೋಡಿ.
ರಿವರ್ ರಾಫ್ಟಿಂಗ್ ಮುಗಿಸ್ಕೊಂಡು ಹುಬ್ಳಿ ಧಾರವಾಡನ ಸ್ಪೆಷಲ್ ಗಿರ್ಮಿಟ್ ತಿನ್ನೋಣ ಅಂತ ಅನಿಸಿದ್ವಿ. ಊಟದ ಮನೆಯಲ್ಲಿ ನಮಗೆ ನೈಟ್ ಊಟ ಇರೋದೇ ಮನೆ ಇದು. ಇವರು ಅರ್ಜುನನ ಅಂತ ನಮ್ಮ ಫೇವ್ರೇಟ್. ಬೆಂಗಳೂರಿಂದ ನಾವು ಬಂದ್ರೆ ನಮ್ಗೆ ಏನೇ ಕೆಲಸ ಇದ್ರು ಇವರೇ ಮಾಡ್ಕೊಡ್ತಾರೆ. ಈಗ ನಮ್ಮ ಮನೆ ಕಟ್ಟೋದು ಇವರೇ, ಯಾಕಂದ್ರೆ ಗೌಂಡಿ ಕೆಲಸ ಮಾಡ್ತಾರೆ. ಬೇರೆ ಕೆಲಸ ಬಂದ್ಬಿಡು ಒಂದ್ಸರಿ ಸೈಡ್ಗೆ ಓಪನ್ ಮಾಡಿ ಸರ್. ಮೇನ್ ಮ್ಯಾಟರ್ ಓಪನ್ ಮಾಡಿ. ಓಪನ್ ಮಾಡಿ. ಇದು ಚಿಕನ್ ಗ್ರೇವಿ, ಮಟನ್ ಕುಷ್ಕ. ಅದು ಪ್ಲೇಟ್ ಓಪನ್ ಮಾಡು. ಬಾಂಗ್ಲಾ ಕೊಂಚ ಓಪನ್ ಮಾಡು. ನೋಡಿದ್ದೆ ಇವನಿಗೆ ಬಾಂಗ್ಲಾ. ಇದು ಲಿಂಬೆಹಣ್ಣು ನಮ್ಮ ನರಸಿಂಹಂದು. ನಾಟಕ ಮಾಡ್ತೇನೆ ಕಾರಣಕ್ರೆ. ಬಂಗುಡೆ ಮೀನು ಇನ್ ಧಾರವಾಡ. ಹಳಿಯಾಳ ಬೈ. ನಮ್ಮೂರ ಕಡೆ ಚೆಂಬು ಇಟ್ಕೊಂಡು ಹೋಗ್ತೀವಿ. ಇಲ್ಲಿ ಸ್ವಚ್ಛ ಭಾರತ್ ಅಭಿಯಾನದ ಪ್ರಕಾರ ಬಾಟ್ಲಿ ಇಟ್ಕೊಂಡು ಹೋಗ್ತಾ ಇದೀವಿ. ಪ್ಲಾಸ್ಟಿಕ್ ಯೂಸ್ ಮಾಡ್ಬೇಕು. ಪ್ಲಾಸ್ಟಿಕ್ ಯೂಸ್ ಅಥವಾ ರೀಸೈಕಲ್ ಮಾಡಿ ಅಂತ. ಬಟ್ ಚಳಿ ಬಾ, ಸೇಮ್ ಬೆಂಗಳೂರಷ್ಟೇ ಚಳಿ ಇದೆ ಮಾತ್ರ ಇಲ್ಲಂತ. ಸತೀಶ್ ಸರ್ ಬಂದಿದ್ದಾರೆ. ನಿಮ್ದು ಊಟ ಸ್ವಲ್ಪ ಹಿಂದೆ ಇಟ್ಟರೆ ಚೆನ್ನಾಗಿರುತ್ತೆ. ಅಲ್ಲ ಇವ್ರು ಬರ್ಬೇಕಲ್ಲ ಅರ್ಜುನ. ಈ ಫೋಟೋ ಮಾಡ್ತೀನಿ. ಸೊ ಬೆಳಿಗ್ಗೆ ಒಂದು ಸೆಲ್ಫಿ ತಗೊಂಡು, ಗ್ರೂಪ್ ಸೆಲ್ಫಿ ಹತ್ತಿರದಲ್ಲೇ ಇದ್ದ ಕುಂಬಾರ ಕೆರೆಗೆ ವಿಸಿಟ್ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಫೋಟೋಗಳು ತಗೊಂಡು ಮತ್ತೆ ನಾವು ಬಂದಿದ್ದು ನಾಗಪ್ಪ ಕರಡಿ ಅವ್ರ ಮನೆಗೆ. ಅಲ್ಲಿ ರುಚಿಯಾದ ಪರಿಶುದ್ಧ ಆರೋಗ್ಯಕರ ಅವಲಕ್ಕಿ ಮಾಡಿದರು. ತುಂಬಾ ಟೇಸ್ಟಿಯಾಗಿತ್ತು, ಡಿಫ್ರೆಂಟಾಗಿ ಮಾಡಿದರು. ಈ ಅವಲಕ್ಕಿ ತಿಂದ್ಕೊಂಡು ಅವ್ರ ಮನೆ ಮುಂದೆಗಡೆ ನಾವೆಲ್ಲರೂ ನೆನಪಿಗಾಗಿ ಒಂದು ಎಲ್ಲ ಗ್ರೂಪ್ ಫೋಟೋಗಳು ತಗೊಂಡ್ವಿ. ನೆಕ್ಸ್ಟ್ ನಾವು ಬಂದಿದ್ದು ಅಳ್ನಾವರ್ ಜಂಕ್ಷನ್ನಿಂದ ವಿಶ್ವದ ಅತಿ ಉದ್ದವಾದ ಪ್ಲ್ಯಾಟ್ಫಾರ್ಮ್ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ. ಇದು ಗಿನ್ನಿಸ್ ವರ್ಲ್ಡ್ ಬುಕ್ಕಲ್ಲಿ ಕೂಡ ರೆಕಾರ್ಡ್ ಆಗಿದೆ. ಇದು ವಿಶ್ವದ ಅತಿ ಉದ್ದವಾದ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಅಂದ್ಬಿಟ್ಟು. ನಾವು ಕಾರ್ ಬ್ಯಾಟ್ರಿಯಲ್ಲಿ ಹೋಗಿದ್ರೂ ಕೂಡ 4 ರಿಂದ 5 ನಿಮಿಷಗಳು ಬೇಕು. ಅಂದರೆ ಆ ಒಂದು ರೈಲ್ವೆ ಸ್ಟೇಷನ್ನ ಪ್ಲ್ಯಾಟ್ಫಾರ್ಮಿಂದ ಎಂಟ್ರೆನ್ಸ್ವರೆಗೂ ಹೋಗ್ಬೇಕಂದ್ರೆ ಅಷ್ಟು ಉದ್ದ ಇದೆ. ನೀವೆಲ್ಲ ಯೋಚನೆ ಮಾಡಿ ಎಷ್ಟು ಉದ್ದ ಇರಬೇಕು ಅಂದ್ಬಿಟ್ಟು. ನಮಗೆ ಬೆಂಗಳೂರಿಗೆ ಹೋಗೋಕ್ಕೆ ಇನ್ನೂ ತುಂಬಾ ಟೈಮ್ ಇತ್ತು. ಸೊ ನಾವೇನು ಮಾಡಿದ್ವಿ, ಸಿದ್ಧಾರೂಢ ಮಠಕ್ಕೆ ಹೋಗೋಣ ಅಂದ್ಬಿಟ್ಟು ಇಲ್ಲಿಂದ ಸಿದ್ಧಾರೂಢ ಮಠಕ್ಕೆ ಆಟೋದಲ್ಲಿ ಹೋದ್ವಿ. ಸಿದ್ಧಾರೂಢ ಮಠಕ್ಕೆ ಹೊರಟಿದ್ದೀವಿ. ಅಣ್ಣ ಮಾಡ್ತಾ ಇದ್ದಾರೆ. ಕೇವಲ ಇನ್ನು 8 ನಿಮಿಷಗಳಲ್ಲಿ ಇರ್ತೀವಿ. ಸಿದ್ಧಾರೂಢ ಮಠ ಹುಬ್ಬಳ್ಳಿ. ದಾಂಡೇಲಿ ಸಿದ್ಧಾರೂಢ ಮಠ ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ರಿಟರ್ನ್ ನೈಟ್ 9:45 ಬೆಂಗಳೂರು ಅಷ್ಟಲ್ಲಿ. ನಾಗಪ್ಪ ಕರಡಿ ಅವರು ಇದ್ದಿದ್ದರಿಂದ ನಮಗೆ ಖರ್ಚು ಅಷ್ಟಾಗಿಲ್ಲ, ಯಾಕಂದರೆ ಊಟ ಸ್ಟೇ ಎಲ್ಲ ಅವ್ರದ್ದೇ ಇತ್ತು. ಥ್ಯಾಂಕ್ಸ್ ಟು ನಾಗಪ್ಪ. ಸೊ ಈ ರೋಚಕ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು. ಮುಂದಿನ ಇದೇ ಥರ ರೋಚಕ ವಿಡಿಯೋದಲ್ಲಿ ಸಿಗೋಣ.